ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ಮುಖ್ಯವಾಗಿ ನೀರಿನಿಂದ ಬರುವ ಕಾಯಿಲೆಯಾಗಿದೆ? ಆಪ್ಷನ್ ಎ ಡೆಂಗ್ಯೂ, ಆಪ್ಷನ್ ಬಿ ಮಲೇರಿಯಾ, ಆಪ್ಷನ್ ಸಿ ಕಾಲಾರ, ಆಪ್ಷನ್ ಡಿ ಶೀತ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಲಾರ ನೀರಿನಿಂದ ಬರುವ ಕಾಯಿಲೆಯಾಗಿದೆ. ಎರಡನೆಯ ಪ್ರಶ್ನೆ, ಅಸ್ತಮವನ್ನು ಕಂಟ್ರೋಲ್ ಮಾಡುವ ಆಹಾರ ಯಾವುದು? ಆಪ್ಷನ್ ಎ ಸೌತೆಕಾಯಿ, ಆಪ್ಷನ್ ಬಿ ಆಲೂಗಡ್ಡೆ, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಸಿಹಿಗೆಣಸು. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ಮತ್ತು ಆಪ್ಷನ್ ಡಿ ಸಿಹಿಗೆಣಸು ಅಸ್ತಮವನ್ನು ಕಂಟ್ರೋಲ್ ಮಾಡುತ್ತದೆ. ಮೂರನೆಯ ಪ್ರಶ್ನೆ, ಆಹಾರದಲ್ಲಿ ಅಧಿಕ ಎಣ್ಣೆಯನ್ನು ಸೇವಿಸುವುದರಿಂದ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ ಎ ಅಸ್ತಮ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಹೃದಯಾಘಾತ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಸಿ ಆಹಾರದಲ್ಲಿ ಅಧಿಕ ಎಣ್ಣೆ ಸೇವಿಸುವುದರಿಂದ ಹೃದಯಾಘಾತ ಬರುತ್ತದೆ. ನಾಲ್ಕನೆಯ ಪ್ರಶ್ನೆ, ಬುಲ್ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಸ್ಪೇನ್, ಆಪ್ಷನ್ ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಸಿ ಬುಲ್ ಸ್ಪೇನ್ ದೇಶದ ರಾಷ್ಟ್ರೀಯ ಪ್ರಾಣಿ. ಐದನೆಯ ಪ್ರಶ್ನೆ, ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡಲು ಉತ್ತಮ ಪಾನೀಯ ಯಾವುದು? ಆಪ್ಷನ್ ಎ ದ್ರಾಕ್ಷಿ ರಸ, ಆಪ್ಷನ್ ಬಿ ದಾಳಿಂಬೆ ರಸ, ಆಪ್ಷನ್ ಸಿ ಜೀರಿಗೆ ನೀರು, ಆಪ್ಷನ್ ಡಿ ಕಬ್ಬಿನ ರಸ. ಸರಿಯಾದ ಉತ್ತರ ಆಪ್ಷನ್ ಬಿ ದಾಳಿಂಬೆ ರಸ. ಆರನೆಯ ಪ್ರಶ್ನೆ, ಯಾವ ಪ್ರಾಣಿಯು ಮನುಷ್ಯನಂತೆ ಬೆರಳಚ್ಚುಗಳನ್ನು ಹೊಂದಿದೆ? ಆಪ್ಷನ್ ಎ ಕೋಲ, ಆಪ್ಷನ್ ಬಿ ಬೆಕ್ಕು, ಆಪ್ಷನ್ ಸಿ ಪಾಂಡ, ಆಪ್ಷನ್ ಡಿ ಚಿಂಪಾಂಜಿ. ಸರಿಯಾದ ಉತ್ತರ ಆಪ್ಷನ್ ಎ ಕೋಲ ಮತ್ತು ಆಪ್ಷನ್ ಡಿ ಚಿಂಪಾಂಜಿ ಮನುಷ್ಯನಂತೆ ಬೆರಳಚ್ಚುಗಳನ್ನು ಹೊಂದಿದೆ. ಏಳನೆಯ ಪ್ರಶ್ನೆ, ಯಾವ ಗ್ರಹವನ್ನು ಭೂಮಿಯ ಅವಳಿ ಸಹೋದರಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಗುರುಗ್ರಹ, ಆಪ್ಷನ್ ಬಿ ಶನಿ ಗ್ರಹ, ಆಪ್ಷನ್ ಸಿ ಪ್ಲೂಟೋ ಗ್ರಹ, ಆಪ್ಷನ್ ಡಿ ಶುಕ್ರ ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಸಹೋದರಿ ಎಂದು ಕರೆಯಲಾಗುತ್ತದೆ. ಎಂಟನೆಯ ಪ್ರಶ್ನೆ, ನಿಯಮಿತವಾಗಿ ಹುಣಸೆ ಹಣ್ಣಿನ ನೀರನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ? ಆಪ್ಷನ್ ಎ ತೂಕ ಇಳಿಕೆ, ಆಪ್ಷನ್ ಬಿ ರಕ್ತ ಶುದ್ಧೀಕರಣ, ಆಪ್ಷನ್ ಸಿ ಮೊಡವೆ ನಿವಾರಣೆ, ಆಪ್ಷನ್ ಡಿ ಹೊಳೆಯುವ ಚರ್ಮ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಹುಣಸೆ ಹಣ್ಣಿನ ನೀರನ್ನು ಸೇವಿಸಿದರೆ ತೂಕ ಇಳಿಕೆ, ರಕ್ತ ಶುದ್ಧೀಕರಣ, ಮೊಡವೆ ನಿವಾರಣೆ ಮತ್ತು ಹೊಳೆಯುವ ಚರ್ಮ. ಒಂಬತ್ತನೇ ಪ್ರಶ್ನೆ, ಹಾವಿನ ವಿಷವು ಯಾವ ಪ್ರಾಣಿಯ ಮೇಲೆ ಪರಿಣಾಮ ಬೀರುವುದಿಲ್ಲ? ಆಪ್ಷನ್ ಎ ಮುಂಗುಸಿ, ಆಪ್ಷನ್ ಬಿ ಕಪ್ಪೆ, ಆಪ್ಷನ್ ಸಿ ಮೊಸಳೆ, ಆಪ್ಷನ್ ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಎ ಮುಂಗುಸಿ. ಹತ್ತನೆಯ ಪ್ರಶ್ನೆ, ವಿಶ್ವದ ಯಾವ ದೇಶದಲ್ಲಿ ಹಸಿರು ಗುಲಾಬಿ ಹೂಗಳು ಲಭ್ಯವಿದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ ಡಿ ಸಿಂಗಾಪುರ್. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ದೇಶದಲ್ಲಿ ಹಸಿರು ಗುಲಾಬಿಗಳು ಲಭ್ಯವಿದೆ. 11ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಾಲಿನ್ಯ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಬಿಹಾರ, ಆಪ್ಷನ್ ಬಿ ಒಡಿಸ್ಸಾ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಅಸ್ಸಾಂ.
ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ ಅತಿ ಹೆಚ್ಚು ಮಾಲಿನ್ಯ ಹೊಂದಿರುವ ರಾಜ್ಯ. 12ನೇ ಪ್ರಶ್ನೆ, ದೇಹದಿಂದ ವಿಷವನ್ನು ತೆಗೆದುಹಾಕಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಗ್ರೀನ್ ಟೀ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಜೀರಿಗೆ ನೀರು, ಆಪ್ಷನ್ ಡಿ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜೀರಿಗೆ ನೀರು ದೇಹದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. 13ನೇ ಪ್ರಶ್ನೆ, ಗೋಡಂಬಿಯನ್ನು ಹೆಚ್ಚು ಬೆಳೆಯುವಂತಹ ಏಕೈಕ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಅತಿ ಹೆಚ್ಚು ಗೋಡಂಬಿಯನ್ನು ಬೆಳೆಯುವ ರಾಜ್ಯ. 14ನೇ ಪ್ರಶ್ನೆ, ಸಿಮ್ ಕಾರ್ಡ್ ಅನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ನಾರ್ವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜರ್ಮನಿಯಲ್ಲಿ ಕಂಡುಹಿಡಿಯಲಾಯಿತು. 15ನೇ ಪ್ರಶ್ನೆ, ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಅಜ್ವೈನ್, ಆಪ್ಷನ್ ಬಿ ಪುದೀನ, ಆಪ್ಷನ್ ಸಿ ಸೋಂಪು ಕಾಳು, ಆಪ್ಷನ್ ಡಿ ನಿಂಬೆ ನೀರು. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡಲು ಅಜ್ವೈನ್, ಪುದೀನ, ಸೋಂಪು ಕಾಳು ಮತ್ತು ನಿಂಬೆ ನೀರು ಸೇವಿಸಬೇಕು. 16ನೇ ಪ್ರಶ್ನೆ, ಮುಖ ಅಂದವಾಗಿ ಕಾಣಲು ಯಾವ ವಿಟಮಿನ್ ತುಂಬಾ ಅವಶ್ಯಕ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಇ, ಆಪ್ಷನ್ ಡಿ ವಿಟಮಿನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಇ ತುಂಬಾ ಅವಶ್ಯಕ. 17ನೇ ಪ್ರಶ್ನೆ, ಬಾಯಿಯ ಕ್ಯಾನ್ಸರ್ಗೆ ಯಾವ ಹಣ್ಣು ತುಂಬಾ ಉತ್ತಮ? ಆಪ್ಷನ್ ಎ ಕಿತ್ತಳೆ ಹಣ್ಣು, ಆಪ್ಷನ್ ಬಿ ಸೇಬು ಹಣ್ಣು, ಆಪ್ಷನ್ ಸಿ ಕಲ್ಲಂಗಡಿ ಹಣ್ಣು, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಹಣ್ಣು ಬಾಯಿಯ ಕ್ಯಾನ್ಸರ್ಗೆ ತುಂಬಾ ಉತ್ತಮ. 18ನೇ ಪ್ರಶ್ನೆ, ರಸ್ತೆಯಲ್ಲಿ ದುಡ್ಡು ಸಿಕ್ಕರೆ ಏನು ಅರ್ಥ? ಆಪ್ಷನ್ ಎ ಧನಲಾಭ, ಆಪ್ಷನ್ ಬಿ ಶುಭ ಸೂಚನೆ, ಆಪ್ಷನ್ ಸಿ ಧನ ನಷ್ಟ, ಆಪ್ಷನ್ ಡಿ ಅಶುಭ ಸೂಚನೆ. ಸರಿಯಾದ ಉತ್ತರ ಆಪ್ಷನ್ ಎ ಧನಲಾಭ ಮತ್ತು ಆಪ್ಷನ್ ಬಿ ಶುಭ ಸೂಚನೆ. 19ನೇ ಪ್ರಶ್ನೆ, ಮೈಗ್ರೇನ್ ಸಮಸ್ಯೆ ಶಾಶ್ವತವಾಗಿ ಗುಣಪಡಿಸಲು ಯಾವ ಹಣ್ಣು ತಿನ್ನಬೇಕು? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಸಪೋಟ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಬೆಣ್ಣೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಮೈಗ್ರೇನ್ ಸಮಸ್ಯೆ ಶಾಶ್ವತವಾಗಿ ಗುಣಪಡಿಸಲು ಸೇಬು ಹಣ್ಣು ತಿನ್ನಬೇಕು. 20ನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಸಿಡಿಲು ಬೀಳುವ ಪ್ರದೇಶ ಯಾವುದು? ಆಪ್ಷನ್ ಎ ಥಾಯ್ಲೆಂಡ್, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ವೆನೆಜುವೆಲಾ. ಸರಿಯಾದ ಉತ್ತರ ಆಪ್ಷನ್ ಡಿ ವೆನೆಜುವೆಲಾ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.